ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಜಯ, ಹೂ ಕೇಳಿದ್ಯಲ್ಲ, ತಂದಿದ್ದೀನಿ. ಸಾಕಾಗತ್ತಾ? ಈಗ ಏನ್ ಆಟ ಆಡಿಸ್ತಾ ಇದ್ದೀರಾ? ಜನಾರ್ದನ್, ಉಂಗನ್ ಡಬ್ಬಿ ತಗೊಂಬ ಅನ್ನಲ್ಲ, ಬೇಗ ಬಾರೋ. ಒಮ್ಮೆ ಅಮ್ಮ, ಈ ಉಂಗ್ರನ ಹಾಲಲ್ಲಿ ಹಾಕ್ಬಿಟ್ಟು ಪದ್ಮಿನಿ ಮತ್ತೆ ನಂದನ್ಗೂ ಹುಡುಕ್ಸೋ ಆಟ ಆಡಿಸ್ತೀರಾ? ಮತ್ತೆ ಅಕ್ಕಿ ಡಬ್ಬ ತರಕ್ ಹೇಳಿದ್ಯಲ್ಲ, ಯಾಕೆ? ಮದುವೆ ಮಾರನೇ ದಿನ ನವ ದಂಪತಿಗೆ ಹೊಂದಾಣಿಕೆ ಚೆನ್ನಾಗಾಗ್ಲಿ ಅನ್ನೋ ಕಾರಣಕ್ಕೆ ಈ ತರ ಎಲ್ಲ ಆಟಗಳನ್ನ ಆಡ್ಸೋದು ನಮಗೂ ಗೊತ್ತು. ಈಗ ನೀವು ಯಾವ ತರ ಪ್ಲಾನ್ ಮಾಡಿದಿರಿ, ಏನೇನು ಆಟ ಆಡಿಸ್ಬೇಕು ಅಂತ ನಮಗೂ ಹೇಳಿ. ಇನೋವೇಟಿವ್ ಆಗಿ ನಾವು ಏನಾದ್ರು ಹೊಸ ಪ್ಲಾನ್ಗಳು ಕೊಡ್ತೀವಿ. ಅಕ್ಕ, ಹೂ ಚೆಂಡಿಗೆ ಇನ್ನೊಂದು ಸುತ್ತಲ ಇಷ್ಟೇ ಸಾಕಾ? ನಮ್ ಪ್ರಶ್ನೆಗೆ ನಿಮ್ ಹತ್ರ ಉತ್ತರನೇ ಇಲ್ವಲ್ಲ. ಮನೇಲಿ ಗಂಡಸರು ಅಂತ ನಾವ್ ಇದೀವಿ, ಇಲ್ಲೇನೇ ನಡೀತಾ ಇದೆ ಅಂತ ನಮಗೂ ಸ್ವಲ್ಪ ಗೊತ್ತಾಗ್ಬೇಕು. ಹೌದೌದು, ಹೆಂಗಸರ ದಬ್ಬಾಳಿಕೆ ಹೆಚ್ಚಾಗಿ ಹೋಗಿದೆ. ಕೆಲಸ ಮಾಡಿಸ್ಕೊಳ್ಳೋದು ಮಾತ್ರ ನಾವು ಬೇಕು, ಆದ್ರೆ ಯಾವ ವಿಷಯನೂ ಹೇಳಲ್ಲ. ಅಯ್ಯೋ, ಇವೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಕಣೋ. ನಾವ್ ಮಾಡ್ಕೋತೀವಿ, ನೀವೆಲ್ರೂ ಹೊರಡಿ. ನಾವ್ ಹೇಳಲ್ಲ ಅಂತಿರಲ್ಲ. ನೀವು ಗಂಡಸರು ಹೊರಗೋಗಿ 108 ವ್ಯವಹಾರ ಮಾಡ್ತೀರಾ, ನಮಗ್ ಹೇಳ್ತೀರಾ? ಅದಕ್ಕೆ ನಾವು ಹೇಳಲ್ಲ. ಕರೆಕ್ಟಾಗಿ ಹೇಳ್ದೆ ನೋಡು ಜಯಂತಿ. ನೋಡಿ ನೋಡಿ, ಗಂಡಸರ ಸಪೋರ್ಟ್ ಇಲ್ದೆ ನೀವ್ ಯಾರು ಏನು ಮಾಡಕ್ಕಾಗಲ್ಲ. ಆಹಾ, ಚಿಂದಂತ ಮಾತು ಹೇಳ್ದೆ ಅಣ್ಣ. ಅದಕ್ಕೆ ಹೂ ತಂದ್ಕೊಡ್ರಿ ಅಂತ ಹೇಳಿ ನನ್ನ ಕೈಲಿ ಹೂ ತರ್ಸ್ಕೊಂಡಿದ್ದು. ಹೊತ್ತಿಗೆ ಜನಾರ್ದನ ಉಂಗ್ರ ತಗೊಂಡ್ಬಾರು ಅಂತ ನಮ್ ಜನಾರ್ದನ ಕೈಲಿ ಉಂಗ್ರ ತರ್ಸ್ಕೊಂಡಿದ್ದು. ಹೌದು, ನೀವು ಗಂಡಸರು ಉಪಯೋಗಕ್ಕೆ ಬರ್ತೀರಾ. ಯಾವಾಗ ಹೇಳಿ? ನಾವು ಶಾಪಿಂಗ್ ಹೋದಾಗ ಬ್ಯಾಗ್ ಹಿಡ್ಕೊಂಡು ಹಿಂದೆ ಬರೋದಿಕ್ಕೆ. ಎತ್ತರದ ಶೆಲ್ಫ್ ಅಲ್ಲಿರೋ ಡಬ್ಬಿನ ಇಳಿಸ್ಕೊಡಕ್ಕೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕಿರೋ ಫೋಟೋಗೆ ಫಸ್ಟ್ ಲೈಕ್ ಕೊಡೋದಿಕ್ಕೆ. ನಾವ್ ಏನೇ ತಗೊಂಡ್ರು ಅದ್ರ ಬಿಲ್ ಪೇ ಮಾಡಕ್ಕೆ. ಏನ್ ಆಡ್ಕೋತಾ ಇದ್ದೀರಾ? ನಾವು ಗಂಡಸರು ಮನೆಯಿಂದ ಹೊರಗೋಗಿ ದುಡಿಲಿಲ್ಲ ಅಂದ್ರೆ ಮನೆ ನಡ್ಸಕ್ಕಾಗಲ್ಲ, ಗೊತ್ತಾಯ್ತಾ? ಜನಾರ್ದನ್, ದುಡ್ಡು ತಂದು ಹಾಕಿದ್ರೆ ಅಕ್ಕಿ ಅದಾಗದೆ ಅನ್ನ ಆಗತ್ತಾ? ಅದನ್ನ ನಾವ್ ತಾನೇ ಮಾಡ್ಬೇಕು. ಅದು ಬಿಡು, ಈಗ ನಾವು ಬಿಲ್ ಪೇ ಮಾಡದೇ ಇದ್ರೆ ನೀವು ಶಾಪಿಂಗ್ ಮಾಡಕ್ಕೆ ಆಗಲ್ವಲ್ಲ. ಸರಿ, ನೀವು ಬಿಲ್ ಪೇ ಮಾಡಬೇಡಿ, ನಾವು ಶಾಪಿಂಗು ಮಾಡಲ್ಲ, ಬೆಳಗ್ಗೆ ಬೇಗನೂ ಹೇಳಲ್ಲ, ಅಡ್ಗೆ ಮನೆ ಕಾಲು ಇಡಲ್ಲ. ಹಲೋ ಹಲೋ ಹಲೋ, ಸ್ಟಾಪ್. ಇದು ವೃಕ್ಷ ಬೀಜ ನ್ಯಾಯ ಆಗೋಗುತ್ತೆ. ನಾನಾ ನೀನಾ, ಬೀಜ ಮೊದ್ಲ ಮರ ಮೊದ್ಲ ಅನ್ನೋ ತನಕ ನಿಲ್ಲಲ್ಲ. ದಯವಿಟ್ಟು ಈ ವಾದನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಇಷ್ಟೆಲ್ಲ ವಾದ ಮಾಡೋ ಬದಲು ಆಟ ಏನು ಅಂತ ಹೇಳ್ಬಾರ್ದಾ? ನಾನ್ ಹೇಳ್ತೀನಿ ದೊಡ್ಡವ, ಈಗ ಅಕ್ಕಂಗು ಬಾವಂಗು ಅಕ್ಕಿಲಿ ಉಂಗ್ರ ಹೊಡ್ತು ಆಟ ಆಡಿಸ್ತಾರೆ. ಆಟದಲ್ಲಿ ರೂಲ್ಸು ಎಷ್ಟು ಸಮಯದೊಳಗೆ ಆಟ ಆಡ್ತಾರೋ ಅನ್ನೋದು, ಅದು ಇದು ಎಲ್ಲನೂ ಅಕ್ಕ ಬಾವ ಬಂದ್ಮೇಲೆ ಹೇಳ್ತೀನಿ. ಅಲ್ಲಿವರೆಗೂ ನಾನ್ ಹೇಳಕ್ಕಿಲ್ಲ. ಈ ನಂದನ್ ಪದ್ಮಿನಿ ಎಲ್ಲಿ? ಬೇಗ ಕರೀರಿ, ಆಟ ಶುರು ಮಾಡೋಣ. ನಾನು ಆಗ್ಲೇ ಬಾವನ್ ಕರೆದಿದ್ದೆ, ಆದ್ರೆ ಅವರೇ ಇನ್ನೂ ಇಲ್ಲಿಗೆ ಬಂದಿಲ್ಲ. ಅಂದ್ರೆ ಗ್ಯಾರಂಟಿ ಅವ್ರ ಅಕ್ಕನ ಜೊತೆನೇ ಇರ್ತಾರೆ. ಆಗ್ಲೇ ಬಾವ ಅಕ್ಕನ್ ಕರ್ಕೊಂಬಾ ನೋಡ್ಬೇಕು ಅಂದ್ರು, ಆದ್ರೆ ನಾನು ಆಗಕ್ಕಿಲ್ಲ ಅಂತ ಅಂದಿದ್ದೀನಿ. ಅಕ್ಕ ಕೋಣೆಲವಳೆ, ನಾನು ಕರ್ಕೊಂಬರ್ತೀನಿ. ನೀವು ಏಟೇ ನೋಡಿರು ಆಟೆಯ. ನಮ್ ತವ ದುಡ್ಡು ಮಿಕ್ಕಿಲ್ಲ. ಸಾಲ ಕೊಟ್ಟವ್ರಲ್ಲ, ಈಗ ಅವ್ರಿಗೆಲ್ಲ ದುಡ್ಡು ಹೊಂದಿಸಿ ಹೆಂಗ್ ಕೊಡೋದು ಅಂತ ಯೋಚನೆ ಮಾಡ್ಬೇಕು. ಆಟೆಯ ಎಲ್ಲಿದ್ದ ಅಂದ್ರೆ ಎಲ್ಲಿದ್ದ ತಂದಿದ್ದ? ಒಂದು ಗುಂಡಿ ಮುಚ್ಚಕ್ಕೆ ಇನ್ನೊಂದು ಗುಂಡಿ ತೆಗಿಬೇಕು. ಆಟೆಯ ಯಾರನ್ನು ಹುಡುಕ್ಬೇಕು, ಅವ್ರ ಸಾಲ ತರಬೇಕು. ನಾನು ಸುಧಾಕರಣ್ಣ ಸಾರಿ ಹೇಳಿವು, ಕೈ ಚೆಲ್ ಖರ್ಚು ಮಾಡ್ಬೇಡ್ರಿ ಅಂತವ. ನಮ್ಮ ಮಾತು ಎಲ್ಲಿ ಕೇಳಿರ? ಎಲ್ಲ ಹಿಂಗಿಂಗೆ ಆಗ್ಬೇಕು ಅಂತ ಮದ್ವೆನೆ ಮಾಡಿ ಮುಗಿಸ್ಬಿಟ್ವಿ.
ಈಗ ನೋಡಿ ಕುತ್ತಿಗೆ ಬಂದೈತೆ. ನನಗಾದ್ರೂ ಬೇರೆ ದಾರಿ ಏನಿತ್ತು ಅಂತ ಏನು ನಿನ್ ಮಾತಿನ ಅರ್ಥ? ನಾನು ಸ್ವಾಭಿಮಾನ ಬಿಟ್ಬಿಟ್ಟು ಅಮ್ಮಾಜಿ ಮನೆಯವ್ರ ಎದುರು ಹೋಗ್ಬಿಟ್ಟು ದುಡ್ಡು ಕೊಡಿದ್ದು ಕೈ ಚಾಕೊಂಡು ನಿಂತ್ಕೋಬೇಕಾಗಿತ್ತ? ಬೇಡ್ಬೇಕಾಗಿತ್ತ ಅವ್ನ? ಹಂಗೇನ ಮಾಡ್ತಿದ್ರೆ ನಾನು ಸ್ವಾಭಿಮಾನದ ಕಥೆ ಏನಾಗ್ತಿತ್ತು, ಗೌರವ ಪ್ರಶ್ನೆ ಏನಾಗ್ತಿತ್ತು, ಅವ್ರ ದೃಷ್ಟಿನಾಗೆ ನನ್ನ ಮಗಳ ಗೌರವ ಏನಾಗ್ತಿತ್ತು ಯೋಚನೆ ಮಾಡಿದ್ಯಾ? ನೋಡು, ಹಂಗೆ ಮಕ ಮರೆ ನೋಡ್ದಲ್ಲ ಯಾಕೆ ಖರ್ಚು ಮಾಡಿದ್ಕೆ ಧಾಮ್ ಧೂಮ್ ಅಂತ ಮದುವೆ ಆಗಿದ್ದು. ನನ್ನ ಮಗಳಿಗೆ ಎಷ್ಟು ಗೌರವ ಬಂತು? ನಿನ್ನ ಮಗಳು ಸಾಮಾನ್ಯದವ್ರ ಸೊಸೆ ಆಗಿಲ್ಲ. ಯಾರು ಸೊಸೆ ಹೇಳು? ಅಮ್ಮಾಜಿ ಮನೆ ಸೊಸೆ. ಅದ್ ನಮ್ಗೆ ಹೆಮ್ಮೆ ಅಲ್ವಾ? ಎಲ್ಲ ದಿಟ್ಟ ಕಣ್ರಿ. ಮದ್ವೆನೂ ಮುಗಿಸ್ಬಿಟ್ರಿ, ಕನ್ಸು ನನ್ಸಾಗ್ಬಿಡ್ತು. ಆದ್ರೆ ವಾಸ್ತವ ಅಂತ ಒಂದೈತಲ್ಲ, ಅದೀಗ ಬಂದೈತೆ. ಇವನ್ ಹೇಳಿ, ಸಾಲ ತೀರ್ಸೋ ಸಂದರ್ಭ. ಎಲ್ಲಿಂದ ತೀರಿಸ್ತೀರಾ? ಯಾರ್ ತಾವ್ ಕೈ ಚಾಚ್ತೀರಾ? ಇರೋ ಒಂದ್ ಮನೆ ಹೊಲನು ಹಡ ಇಟ್ಟಾಗೈತೆ. ಎಲ್ಲಿಂದ ದುಡ್ಡು ಹುಟ್ಟೋದು? ನೀವ್ ಯಾಕೆ ಇಲ್ಲಿಗೆ ಬಂದ್ರೆ? ಈ ಪ್ರಶ್ನೆ ನಂಗೆ ಇಷ್ಟನೇ ಆಗ್ಲಿಲ್ಲ. ನನ್ಗೇನು ಕೆಲ್ಸ ಐತೆ. ಈ ಕಾರಣ ಅಂತೂ ನಂಬೋ ಥರನೇ ಇಲ್ಲ. ನಂಗ್ ದಾರಿ ಬಿಡಿ, ನಾನು ಹೋಗ್ಬೇಕು. ನೀನೇನು ಹೇಳ್ತಿದ್ಯೋ ನನಗೆ ಕೇಳಿಸ್ತಾನೆ ಇಲ್ಲ. ಅಲ್ಲೇ ನಿಂತ್ಕೊಳ್ಳಿ, ಹತ್ರ ಬರ್ಬೇಡಿ. ಹತ್ರ ಬರಬಾರ್ದ? ಏಕೆ? ನನಗೆ ಒಂದೇ ಒಂದು ಕಾರಣ ಕೊಡು ಸಾಕು. ನಿನ್ ಕುತ್ತಿಗೆ ತಾಳಿ ಕಟ್ಟಿದ್ದೀನಿ, ನಿನ್ ಹಣೆ ಕುಂಕುಮ ಇಟ್ಟಿದ್ದೀನಿ, ಹೊಮ್ಕೊಂಡು ಸುತ್ತ ನಿನ್ ಕೈ ಇಟ್ಕೊಂಡು ಸುತ್ತಿದ್ದೀನಿ. ಒಟ್ನಲ್ಲಿ ನಿನ್ ಗಂಡ ಆಗಿದ್ದೀನಿ. ಲೈಸೆನ್ಸ್ ಸಿಕ್ಕಿದೆ ಮೇಡಮ್, ಹತ್ರ ಬರಬೇಡಿ, ಅವ್ರಿವ್ರು ನೋಡ್ತಾರೆ, ಅದೆಲ್ಲ ಹೇಳಂಗೆ ಇಲ್ಲ. ಅಲ್ಲ, ನಿನ್ನ ಮನೆಗೆ ಬಂದಾಗಿಂದ ನಾವಿಬ್ರು ಸಿಕ್ತಿರೋದೇ ಇವಾಗ. ಅದು ಎಲ್ರು ಕಣ್ ತಪ್ಸಿ ನಿನ್ ಹಿಂದೆ ಬರ್ಬೇಕಾಯ್ತು. ನೀನ್ ನೋಡಿದ್ರೆ ಇಲ್ಲಿ ಬಂದಾಗ ಹತ್ರ ಬರಬೇಡಿ ಅಂತ ಉರಿಸ್ತೀಯಲ್ಲ. ನಂದನ್ ಅವರು ಒಬ್ರೇ ಸಿಕ್ಕವ್ರೆ. ಈಗ ನಾನು ನಡೆದಿದ್ದ ವಿಷಯ ಹೇಳ್ತಿದ್ರೆ ತಪ್ಪಾಗ್ತೈತೆ. ನಂದನ್ ಅವ್ರೆ, ನೀವ್ ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು. ಅದೇನಂದ್ರೆ, ಆಹಾ, ನಂದು ಹೆಂಡ್ತಿ ಲೇಟ್ ಆಗಾದ್ರೂ ಸ್ಟ್ರೈಟ್ ಆಗಿ ನನ್ನ ಟ್ರ್ಯಾಕಿಗೆ ಬಂದಿಯಲ್ಲ. ಏನು ನೀನು ನನ್ನ ಮೀಟ್ ಮಾಡಕ್ ಕಾಯ್ತಾ ಇದ್ಯಾ? ಅಲ್ಲ, ನಾನು ನಿಮ್ಮ ಹತ್ರ ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು. ನಾನು ಅಷ್ಟೇ ಪದ್ಮಿನಿ, ನಿನ್ನ ಹತ್ರ ಒಂದು ತುಂಬ ಮುಖ್ಯವಾದ ವಿಷಯ ಹೇಳಬೇಕು. ಐ ಲವ್ ಯು. ಅಯ್ಯೋ, ಅದಲ್ಲ, ನಾನು ಹೇಳೋದನ್ನ ಮೊದಲು ಕೇಳಿಸ್ಕೊಳ್ಳಿ ಪ್ಲೀಸ್. ಸರಿ ಹೇಳು, ಅದೇನು ಹೇಳು. ತುಂಬ ವಿಷಯ ಮಾತಾಡೋದೈತೆ. ಇದನ್ನ ನಿಮ್ಮ ಜೊತೆ ಹೇಳ್ಕೊಳಕ್ಕೂ ಆಗದೆ, ಮುಚ್ಚಿಟ್ಕೊಳಕ್ಕೂ ಆಗದೆ ಒದ್ದಾಡ್ತಿದ್ದೀನಿ. ಸೇಮ್ ಹಿಯರ್ ಪದ್ಮಿನಿ, ಸೇಮ್ ಹಿಯರ್. ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ ಅಂದರೆ, ನೀನು ನಮ್ಮನೇಲಿ ಇದ್ರು ನೀನು ಫೋಟೋ ನೋಡ್ಕೊಂಡು ಸಮಾಧಾನ ಮಾಡ್ಕೋತಾ ಇದ್ದೀನಿ, ಗೊತ್ತಾ? ಅದಲ್ಲ ನಂದನ್ ಅವ್ರೆ, ನಿನ್ನೆ ಒಂದು ಅನಾಹುತ ನಡೆದೋಯ್ತು, ಅದ್ರ ಬಗ್ಗೆ ಮಾತಾಡ್ಬೇಕಿತ್ತು. ನಮ್ಮ ಮದ್ವೆನೂ ಒಂಥರ ಅನಾಹುತಾನೆ. ಅನ್ಯಾಯವಾಗಿ ನಿನ್ನ ಕೈ ಸರಿ ಆಗ್ಬಿಟ್ನಲ್ಲ. ಯಾವಾಗಲೂ ಅಮ್ಮಾಜಿ ಸ್ವೀಟ್ಸು, ಸೇಲ್ಸು, ಬಿಸ್ನೆಸ್ಸು ಅಂತಿದ್ದು ನಾನು ಈಗ 3 ಹೊತ್ತು ಪದ್ಮಿನಿ ಪದ್ಮಿನಿ ಅಂತ ಜಪ ಮಾಡಂಗಾಗೋಯ್ತು. ಈ ರೋಗಕ್ಕೆ ಏನಾದ್ರು ಮದ್ದಿದ್ರೆ ನೋಡು. ಆ್ಯಕ್ಚುಲಿ ಒಂದು ಮದ್ದಿದೆ. ಆ ಮದ್ದು ಆ್ಯಕ್ಚುಲಿ ನಿನ್ನ ಹತ್ರನೇ ಇದೆ. ನೀನು ಕೊಟ್ಟರು ಓಕೆನೆ. ಆ ಮದ್ದು ನಿನ್ನ ಮುದ್ದು
ಅಯ್ಯೋ ಮೊದ್ಲು ನಾನು ಹೇಳೋದ್ನ ಕೇಳಿಸ್ಕೊಳ್ಳಿ ಪ್ಲೀಸ್. ಓಕೆ 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 ಸಾರಿ, ಹೇಳು. ನಂದನ್ ಅವ್ರೆ, ನಿನ್ನೆ ಮದ್ವೆ ನಡೀತಲ್ಲ, ನೀವು ನನ್ನ ತಾಳಿ ಕಟ್ಟಿದೀನಿ ಅನ್ಕೊಂಡ್ರಲ್ಲ, ಆದ್ರೆ ನೀವು ನನ್ನ ತಾಳಿನೇ ಕಟ್ಟಿಲ್ಲ. ನಿಜ ಪದ್ಮಿನಿ, ನಾನು ನಿನಗೆ ತಾಳಿ ಕಟ್ಟಿಲ್ಲ. ನನ್ನ ಬದುಕನ್ನೇ ಕಟ್ಬಿಟ್ಟಿದ್ದೀನಿ. ಇನ್ನು ಮುಂದೆ ನಾನು ನಿನ್ನ ಜವಾಬ್ದಾರಿ ಪದ್ಮಿನಿ. ನನ್ನನ್ನೇ ನಾನು ಪೂರ್ತಿಯಾಗಿ ನಿನ್ನ ಕೈಗೊಪ್ಸಿದ್ದೀನಿ. ಅಕ್ಕ ಬೇಜಾರ್ ಮಾಡ್ಕೊಂಡು ಇಲ್ಲಿ ಬಂದು ನಿಂತವಳೆ ಅಂತ ಅನ್ನಿಸ್ತೈತೆ. ಅಕ್ಕ, ಅಯ್ಯೋ ಕ್ಷಮಿಸಿ, ನೀವಿಲ್ಲಿರೋದು ನನಗೆ ಗೊತ್ತಿರ್ಲಿಲ್ಲ. ಅದೇ ಅನ್ಕೋತಿದ್ದೆ, ಇನ್ನೂ ಯಾಕೆ ಯಾರು ಬರಲೇ ಇಲ್ವಲ್ಲ ಅಂತ. ಕರೆಕ್ಟ್ ಟೈಮಿಗೆ ಬಂದೆ ನೋಡು. ಅಲ್ಲ ಪೂರ್ವಿ, ನೀವು ಅಕ್ಕಂಗಿರ್ ಹುಟ್ಟದಾಗಿಂದ ಜೊತೆಗೇ ಇರ್ತೀರ. ಒಂದು 10-20 ಜನ್ಮಕ್ಕಾಗಷ್ಟು ಮಾತಾಡಿರ್ತೀರ. ಈಗಾದ್ರೂ ಈ ಬಡಪಾಯಿ ಭಾವಂಗೆ ಒಂದು ಅವಕಾಶ ಕೊಡಬಾರ್ದಾ? ನಾನು ಹೋಗ್ತೀನಿ. ಬೇಡ ಬೇಡ, ಈಗ ನೀನು ಹೋಗಿ ಏನೂ ಉಪಯೋಗ ಇಲ್ಲ, ನಾನೇ ಹೋಗ್ತೀನಿ. ಪೂರ್ವಿ, ನೀನ್ ಬರ್ಬಾರ್ದಾಗಿತ್ತು ಕಣೆ. ನೀನ್ ಬರ್ಲಿಲ್ಲ ಅಂದ್ರೆ ನಂದನ್ ಅವ್ರಿಗೆ ಎಲ್ಲ ವಿಷಯನೂ ಹೇಳ್ತಿದ್ದೆ. ನೀನ್ ನನ್ ತಡೆದ್ಬಿಟ್ಟೆ. ಅಕ್ಕ, ನಾನು ನಿನ್ಗೇನೋ ಹೇಳ್ಬೇಕು, ಬಾ ನನ್ನ ಜೊತೆ.